ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಟ್ರಯಲ್ ಪ್ರಾರಂಭ ಆಗತ್ತೆ. ಕೋರ್ಟ್ಗೆ ಹಾಜರಾಗಲಿದ್ದಾರೆ ರೇಣುಕಾಸ್ವಾಮಿ ಪೋಷಕರು. ತಂದೆ ಕಾಶಿನಾಥ್ ಶಿವಲಿಂಗನಗೌಡ, ತಾಯಿ ರತ್ನಪ್ರಭಾ ಕೋರ್ಟ್ಗೆ ಹಾಜರಾಗ್ತಾರೆ. 57ನೇ ಸಿಸಿಎಚ್ ಕೋರ್ಟ್ನಿಂದ ಸಮನ್ಸ್ ಜಾರಿಯನ್ನ ಮಾಡಲಾಗಿತ್ತು. ಹೀಗಾಗಿ ರೇಣುಕಾಸ್ವಾಮಿ ಪೋಷಕರು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದಾರೆ. CW7 CW8 ಆರೋಪಿ ದರ್ಶನ್ ಪವಿತ್ರಗೌಡ ಮೇಲೆ ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಯಾಧೀಶರು ಕೇಳುವ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ ರೇಣುಕಾಸ್ವಾಮಿ ಪೋಷಕರ ವಿಚಾರಣೆ. ಯಾಕಂದರೆ ರೇಣುಕಾಸ್ವಾಮಿ ಪೋಷಕರು ಈ ಸಂದರ್ಭದಲ್ಲಿ ಏನು ಉತ್ತರ ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ನಮಗೆ ನ್ಯಾಯ ಸಿಗಬೇಕು ಅಂತ ಕಣ್ಣೀರು ಹಾಕ್ತಾ ಇದ್ರು. ಮಾಧ್ಯಮಗಳ ಮುಂದೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಕೆಲವೊಮ್ಮೆ ದೊಡ್ಡ ಕೇಸಸ್ಸು ಅಂತ ಬಂದಾಗ, ಅಂದರೆ ತುಂಬಾ ಚರ್ಚೆ ಆಗಿದ್ದಂಥ ಕೇಸಸ್ಸು, ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದ ಕೇಸಸ್ಸು ಅಂತ ಅಂದಾಗ ಒಂದಷ್ಟು ಬದಲಾವಣೆ ಆಗೋದನ್ನು ನಾವು ಗಮನಿಸಿದ್ದೀವಿ. ಹಾಗಾಗಿ ಇಲ್ಲಿ ಇವರ ತಂದೆ ತಾಯಿಗೆ ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ಹಾಗಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕೆಲವೊಂದಷ್ಟು ಕೇಸಸ್ಗಳಲ್ಲಿ ಬೇರೆ ಥರದ ವ್ಯತಿರಿಕ್ತವಾದಂಥ ಉತ್ತರ ಬಂದಿರೋದನ್ನು ನಾವು ನೋಡಿರೋದಿದೆ. ಸೊ ಹೀಗಿರಬೇಕಾದ್ರೆ ರೇಣುಕಾಸ್ವಾಮಿ ತಂದೆ ತಾಯಿ, ರೇಣುಕಾಸ್ವಾಮಿ ಪೋಷಕರು ಈ ಪ್ರಕರಣದಲ್ಲಿ ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕುತೂಹಲ ಮೂಡಿಸ್ತಾ ಇದೆ ರೇಣುಕಾಸ್ವಾಮಿ ಪೋಷಕರ ವಿಚಾರಣೆ. ಈ ಹಿಂದೆ ಬೇಲ್ ಕ್ಯಾನ್ಸಲ್ ಆದಾಗ ಎಲ್ಲ ಉತ್ತರವನ್ನು ಕೊಟ್ಟಿದ್ರು, ಹರ್ಷವನ್ನು ವ್ಯಕ್ತಪಡಿಸಿದ್ರು. ನಮಗೆ ನ್ಯಾಯ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇದೆ, ನಮಗೆ ನ್ಯಾಯ ಬೇಕು ಅಂತೆಲ್ಲ ಹೇಳ್ಕೊಂಡಿದ್ರು. ಇವತ್ತು ನೇರವಾಗಿ ಅವರೇ ಕೋರ್ಟಿಗೆ ಹಾಜರಾಗ್ತಾರೆ. ಸೊ ಕೋರ್ಟ್ನ ಮುಂದೆ ಏನು ಮಾತಾಡ್ತಾರೆ, ಕೇಳುವಂಥ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡ್ತಾರೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒನ್ಸ್ ಟ್ರಯಲ್ ಶುರು ಆಯಿತು ಅಂತಲೇ ಬೇಗವಾಗಿ ಕಾರ್ಯಗಳೆಲ್ಲ ಮುಗಿತಾ ಹೋಗುತ್ತೆ. ಹಾಗಾಗಿ ಈ ಟ್ರಯಲ್ ಮೇಲೆ ಎಲ್ಲರೂ ಕಣ್ಣುಗಿತ್ತು. ಸೊ ಟ್ರಯಲಲ್ಲಿ ಏನೇನು ನಡೆಯುತ್ತೆ, ಏನು ಗೆತ್ತಾ ಅಂತ. ಸೊ ಇದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಇದೆ. ಎಲ್ಲದರ ವಿಚಾರಣೆಯನ್ನು ಮಾಡಲಾಗತ್ತೆ. ಅವಕಾಶವನ್ನು ಕೂಡ ಕೊಡ್ತಾರೆ ಆರೋಪಿಗಳಿಗೂ ಕೂಡ. ಅಂದರೆ ಅವರು ಕೂಡ ಇಲ್ಲಿ ಅವ್ರ ಕಡೆಯಾಗಿ ಯಾವ್ದಾದ್ರು ಸಾಕ್ಷಿಗಳಿದ್ದರೆ ಅವ್ರನ್ನ ಅವ್ರು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಈ ಪ್ರಕರಣದ ಎಲ್ಲ ಆರೋಪಿಗಳು ನಾವು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿಯೇ ಇಲ್ಲ, ನಮಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲವೇ ಇಲ್ಲ, ಈ ಪ್ರಕರಣದಲ್ಲಿ ನಮ್ಮ ಯಾವುದೇ ಪಾತ್ರ ಇಲ್ಲ ಅಂತಲೇ ಹೇಳಿರೋದು. ಕೆಲವು ಪ್ರಕರಣದಲ್ಲಿ ಹೇಗಾಗ್ಬಿಡುತ್ತೆ ಅಂತಂದರೆ ಆರೋಪಿಗಳು ತಪ್ಪೊಪ್ಪಿಗೆ ಮಾಡಿಬಿಡ್ತಾರೆ, ಹೌದು ನಾವು ಭಾಗಿಯಾಗಿದ್ದೀವಿ ಅಂತ. ಆಗ ಆ ಪ್ರಕರಣ ಇಷ್ಟರ ಮಟ್ಟಿಗೆ ಸುದ್ದಿಯೂ ಆಗಲ್ಲ, ಸದ್ದೂ ಆಗಲ್ಲ. ಆದರೆ ಕೆಲವೊಮ್ಮೆ ನಾವು ಮಾಡೇ ಇಲ್ಲ ಅಂತ ಹೇಳುತ್ತಿದ್ದಂಥ ಸಂದರ್ಭದಲ್ಲಿ ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ ಕಾನೂನಾತ್ಮಕವಾಗಿ, ಸಾಕ್ಷಿಗಳನ್ನು ಇಟ್ಕೊಂಡು. ಇಲ್ಲ ಇವ್ರು ಭಾಗಿಯಾಗಿದ್ರು, ಅದಕ್ಕೆ ಇದೇ ಸಾಕ್ಷಿ ಇದೆ ನೋಡಿ ಅಂತ ಹೇಳಿ. ಇನ್ನೊಂದು ಕಡೆಯಲ್ಲಿ ಅದೇ ಥರ ಆರೋಪಿಗಳಿಗೂ ಕೂಡ ವಾದ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲ ನಾವು ಭಾಗಿಯಾಗಿಯೇ ಇಲ್ಲ, ಅದು ನಾವು ಅಲ್ವೇ ಅಲ್ಲ, ನಾವಲ್ಲಿ ಇರಲೇ ಇಲ್ಲ, ನಾವಲ್ಲಿಗೆ ಹೋಗೇ ಇಲ್ಲ, ಇದು ನಮಗೆ ಗೊತ್ತೇ ಇಲ್ಲ, ನಮಗೆ ಇವ್ರು ಯಾರೋ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ, ರೇಣುಕಾಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಇದ್ದ ಅನ್ನೋದೇ ನಮಗೆ ಗೊತ್ತಿಲ್ಲ, ನಾವು ನೋಡೆಯೇ ಇಲ್ಲ ಅಂತೆಲ್ಲ ಹೇಳೋದಕ್ಕೆ ಅವಕಾಶ ಇರುತ್ತೆ. ಏನೇ ಇದ್ರೂ ಕೋರ್ಟ್ನಲ್ಲಿ ಸಾಕ್ಷಿನೇ ಇಂಪಾರ್ಟೆಂಟ್. ಸಾಕ್ಷಿಗಳು ಇಲ್ಲ ಅಂತ ಹೇಳಿದ್ರೆ ಕೇಸು ಖುಲಾಸೆ ಆಗತ್ತೆ. ಯಾರು ತಪ್ಪಿತಸ್ಥರು ಅಂತ ಇರ್ತಾರೋ ಅವ್ರಿಗೆ ಶಿಕ್ಷೆನೂ ಆಗೋದಿಲ್ಲ. ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರೋದು ಸಾಕ್ಷಿಗಳು ತುಂಬಾ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಒಂದೊಂದು ಸಾಕ್ಷಿಯೂ ಒಂದೊಂದು ಮಹತ್ವವನ್ನು ವಹಿಸ್ಕೊಳ್ಳುವಂಥದ್ದು. ಹಾಗಾಗಿ ಈ ಟ್ರಯಲ್ ಬಗ್ಗೆ ಸಹಜವಾಗಿ ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ.